ಎಜುಕೇಶನ್ ಎಲ್ಲರೂ ಮೋಸ್ಟ್ ಆಫ್ ಆಲ್ ಎಲ್ಲರೂ ರೆಡಿ ಆಗೋದು 10th ಆದ್ಮೇಲೆ 12th ಆದ್ಮೇಲೆ ಇಂಜಿನಿಯರಿಂಗ್ ಮಾಡೋದು MBBS ಮಾಡೋದು ಬೇರೆ ಇವೆಂಟ್ಗಳಿರುತ್ತೆ, ಆಪರ್ಚುನಿಟಿ ಇರುತ್ತೆ. ಅದೇ ಆಪರ್ಚುನಿಟಿ ಆನಿಮೇಷನ್ ಒಂದು ಆಪರ್ಚುನಿಟಿ ಇದೆ. ಮೆಡಿಕಲ್ ಆನಿಮೇಷನ್ ಅಂತ ಕರೀತಾರೆ. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆರ್ಕಿಟೆಕ್ಚರ್ ಡಿಸೈನ್, ಫ್ಯಾಷನ್ ಡಿಸೈನ್, ಸಿವಿಲ್ ಇಂಜಿನಿಯರಿಂಗ್ ಯಾವುದೇ ಡಿಪಾರ್ಟ್ಮೆಂಟ್ ಹೋದ್ರೆ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಆ ಫೀಲ್ಡ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸರ್ ಇದ್ರು ಬ್ಯಾಂಗ್ಳೂರಲ್ಲಿ ಫಸ್ಟ್ ಅಂತ ನಾವು ವರ್ಲ್ಡ್ ಅಲ್ಲಿ ಫಸ್ಟ್ ಪ್ರೋಗ್ರಾಮ್ ನಿಮ್ಸ್ ಲಾಂಚ್ ಮಾಡ್ಕೊಡ್ತಾ ಇದೀವಿ. ಲಾಸ್ಟ್ ಇಯರ್ ವಿ ಲಾಂಚ್ ವಿತ್ ಬ್ಯಾಂಗ್ಳೂರ್, ನಾಟ್ ಪರ್ಫೆಕ್ಟ್. ಸೊ ಫಸ್ಟ್ ಟೈಮ್ ಸರ್ ಇನ್ಫಾರ್ಮೇಶನ್ ಕೊಡಿದಾಗ ಫಸ್ಟ್ ಟೈಮ್ ಈ ಮುಳ್ಬಾಗ್ಲು ಅಡವಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಮಾಡಿರೋ ಪ್ರೋಗ್ರಾಮ್ ಈ ವರ್ಷ ನಿಮ್ ಶಾಲೆಯಲ್ಲಿ ಫುಲ್ ಫ್ಲೆಡ್ಜ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದರಿಂದ ಕೆರಿಯರ್ ಆಪರ್ಚುನಿಟಿ ಸಿಗ್ತಾ ಇದೆ ಮಕ್ಕಳಿಗೆ. ಓಕೆ, ಫಸ್ಟ್ ಟೈಮ್ ಕೆರಿಯರ್ ಆಪರ್ಚುನಿಟಿ ಸಿಗ್ತಾ ಇದೆ ಮಕ್ಕಳಿಗೆ, ಎಜುಕೇಶನ್ ಡೆವಲಪ್ಮೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇದು ವೆರಿ ಸಿಂಪಲ್. ನಿಮ್ ಮಕ್ಕಳಿಗೆ ಏನ್ ನೋಡಿದ್ದೀರಾ, ಈಗ ಕಾರ್ಟೂನ್ಸ್ ಎಲ್ಲ ನೋಡ್ತಾರಲ್ಲ ಮಕ್ಕಳು, ಕಾರ್ಟೂನ್ ತುಂಬಾ ಇಂಟ್ರೆಸ್ಟ್ ಮಾಡ್ತಾರೆ. ಈಗ ಚೋಡಾಲಿ ಅಂತ ಓಕೆ, ಆ ಸಾಂಗ್ ಒಂದು ಕಂಪೋಸ್ ಮಾಡಲ್ಲ, ಆ ಚೋಡಾಲಿ ಡಿಸೈನ್ ಕೂಡ ನಮ್ಮ ಪ್ರೊಡಕ್ಷನ್ ಆಗಿರುವಂಥದ್ದು. ಸೊ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಡಿ ಕೊಡುವಂಥದ್ದು. ನಮ್ಮ ಮಕ್ಕಳು ಕೂಡ ಇಂಟರ್ನ್ಯಾಷನಲ್ ಅಲ್ಲಿ ಪಾರ್ಟಿಸಿಪೇಟ್ ಆಗಲಿ. ಸೊ ನಮ್ಮ ರೈತರ ಮಕ್ಕಳಿದ್ದಾರೆ, ಬಿಸ್ನೆಸ್ ಮಕ್ಕಳಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಕ್ಕಳಿದ್ದಾರೆ. ಸೊ ನಮ್ಮ ಇಂಟೆನ್ಷನ್ ಏನು, ನಮ್ಮ ಮಕ್ಕಳು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತ